ನಿಮಗೂ ಕೂಡ ಅಗರಬತ್ತಿ ಮತ್ತು ಕರ್ಪೂರ ಬಿಸ್ನೆಸ್ ಮಾಡಬೇಕಾ? ಹಾಗಾದ್ರೆ ನೀವು ಕೂಡ ನಿತಿನ್ ಪೂಜಾರಿ ಅವರಂತೆ ಈ ಬಿಸ್ನೆಸ್ ನಲ್ಲಿರುವ ನಿಮ್ಮ ಅನುಮಾನ ಸಂದೇಹಗಳನ್ನ ದೂರ ಮಾಡಿಕೊಳ್ಳಿ. ನಾನು ಮೊದಲನೇದಾಗಿ ಅವರ ಮಿಷಿನ್ಸ್ ಬಗ್ಗೆ ಮಾತಾಡಿದ್ದೆ. ಯಾವ ರೀತಿ ಮಿಷಿನ್ ಇದೆ, ಎಷ್ಟು ವೆರೈಟಿಯಲ್ಲಿ ಮಿಷಿನ್ ಇದೆ, ನಾವು ಯಾವ ರೀತಿ ತಗೊಳ್ಬೇಕಂತ ಕೇಳಿದ್ದೆ. ಮತ್ತೆ ನಾನು ಇನ್ನು ಅಗರಬತ್ತಿದು ಕ್ವಶನ್ ರೇಸ್ ಮಾಡಿದೆ. ಏನಂದ್ರೆ ಯಾವ ರೀತಿ ಅದನ್ನು ಪ್ರಾಫಿಟ್ ಪಡ್ಕೋಬಹುದು, ಯಾವ ರೀತಿ ಒಂದು ದಿನಕ್ಕೆ ಒಂದು ಪರ್ ಅವರಿಗೆ ನಾವು ಎಷ್ಟು ಅಗರಬತ್ತಿ ಮಾಡಬಹುದು ಅಂತ ನಾನು ರೇಸ್ ಮಾಡಿದೆ ಅವರ ಹತ್ರ. ನಾನು ವಿಡಿಯೋ ನೋಡಿದ ತಕ್ಷಣ ಇವರು ಯಾರು, ಎಲ್ಲಿಯವರು ಅಂತ ಗೊತ್ತಾಗಿಲ್ಲ. ಇವರ ಜೊತೆ ಮಾತಾಡಿದ್ರೆ ಇನ್ನು ಸ್ವಲ್ಪ ಬಿಲೀವ್ ಜಾಸ್ತಿ. ಇವರೇ ಅಂದ್ರೆ ಅದರಲ್ಲಿ ನೋಡುವಾಗ ಇವರು ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ ಅಂತ ತೋರಿಸಿದ್ರು ವಿಡಿಯೋದಲ್ಲಿ. ಆನಂದ್ ಸರ್ ಜೊತೆ ಕನೆಕ್ಟ್ ಆಯ್ತು, ಮಾತಾಡುವಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ಗಳು ಕೊಟ್ಟಿದ್ದಾರೆ. ಯಾವ ರೀತಿ ನಾನು ಒಂದು ಕ್ವಶನ್ ಕೇಳಿದೆನ ಅದಕ್ಕೆ ಕರೆಕ್ಟ್ ಆದ ಒಂದು ಆನ್ಸರ್ ಅವರು ಕೊಟ್ಟಿದ್ದಾರೆ. ಮುಂಚೆ ಕಾನ್ಫಿಡೆನ್ಸ್ ಇತ್ತು, ಬಟ್ ಅವರ ಜೊತೆ ನಾವು ಮಾತಾಡುವಾಗ ಇನ್ನು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಅಂದ್ರೆ ಫ್ರೀಡಮ್ ಆ್ಯಪ್ ಇಷ್ಟು ದೊಡ್ಡ ಲೆವೆಲ್ಗೆ ರೀಚ್ ಆಗಿದೆ, ಅದ್ರ ಒಟ್ಟಿಗೆ ಇವರು ಅದೊಂದು ಮೆಂಟರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅವರ ಒಂದು ಸಕ್ಸಸ್ ಸ್ಟೋರಿಯನ್ನು ಹೇಳ್ತಿದ್ದಾರೆ, ಯಾವ ರೀತಿ ಬೆಳೆದಿದ್ದಾರೆ ಅವರು, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಯಾವ ರೀತಿ ಬಿಸ್ನೆಸ್ ಮಾಡಿದ್ದಾರೆ. ಅವರು ನಮ್ಮ ಜೊತೆ ಮಾತಾಡುವಾಗ ಇನ್ನು ಸ್ವಲ್ಪ ಏನೋ ನಾವು ಕೂಡ ಮಾಡ್ಬೋದು, ಅದರ ಐಡಿಯಾಸ್ ಕೂಡ ಇಷ್ಟು ಚೆನ್ನಾಗಿ ಆಪ್ ಅಲ್ಲಿ ಐಡಿಯಾಸ್ ಕೊಡ್ತಿದ್ದಾರೆ, ತುಂಬಾ ಬೆಳಿಬಹುದು ಅಂತ ನನಗೆ ಸ್ವಲ್ಪ ತುಂಬಾ ಇದು ಬಂತು ನನಗೆ. ಅಂದ್ರೆ ಡೈರೆಕ್ಟ್ ಆಗಿ ಹೊರಗಡೆ ಎನ್ಕ್ವೈರಿ ಮಾಡುವುದರಿಂದ ಇನ್ನು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ನೆಗೆಟಿವ್ ಕ್ರಿಯೇಟ್ ಆಗುವ ಸಾಧ್ಯತೆ ತುಂಬಾ ಇದೆ. ಅದಕ್ಕೆ ಹೊಸತು ಬಿಸ್ನೆಸ್ ಮಾಡೋದಾದ್ರೆ ಡೈರೆಕ್ಟ್ ಆಗಿ ಒಂದು ಆಪ್ ಮುಖಾಂತರನೇ ಒಂದು ಪಾಸಿಟಿವ್ ಥಿಂಕಿಂಗ್, ಸ್ಟಾರ್ಟಿಂಗ್ ಇಂದಲೇ ಒಂದು ಪಾಸಿಟಿವ್ ಥಿಂಕಿಂಗ್ ನಾವು ಒಂದು ಕ್ರಿಯೇಟ್ ಮಾಡಬಹುದು, ನಮಗೆ ಸಿಗಬಹುದು, ಐಡಿಯಾಸ್ ಸಿಗಬಹುದು ಅಂತ ನಾನು ಹೇಳ್ಪಟ್ಟೆ. ಅಂದ್ರೆ ಹೊರಗಡೆ ನನ್ನ ಅಭಿಪ್ರಾಯ ಹೇಳುದಾದ್ರೆ ತುಂಬಾ ಜನ ಅದೇ ನಾನು ಈಗ ಹೇಳಿದಾಗಿದೆ, ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ, ನನ್ಗೆ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಯಾವುದೇ ಬಿಸ್ನೆಸ್ ಆರಂಭಿಸುವ ಮುನ್ನ ಆ ಬಿಸ್ನೆಸ್ಗೆ ಸಂಬಂಧಪಟ್ಟ ಯಶಸ್ವಿ ಅನುಭವಿ ಮಾರ್ಗದರ್ಶಕರೊಂದಿಗೆ ನೀವು ಮಾತಾಡಬೇಕಾ? ಈ ಕೂಡಲೇ ಫ್ರೀಡಮ್ ಆ್ಯಪ್ನ ಮೆಂಟರ್ ಕನೆಕ್ಟ್ನಲ್ಲಿ ನಿಮ್ಮ ಸ್ಲಾಟ್ ಬುಕ್ ಮಾಡಿ.